ಹೇಳೋ ಏನ್ ಮಾಡತ್ತೀವ? ಯಾಕೋ ಯಾರು ಹೇಳ್ಯಾರ ನಿನಗೆ ಎಲ್ಲ ಕುಡಿಲಕ್ಕ? ಯಾರು ನೋಡಪ್ಪ, ಬಂಗಾರದಂಥ ಹೆಣ್ಮಗಳಿಗೆ ಎಂಥ ಆಸೆ. ಯಾಕಂದ್ರೆ ತಮ್ಮಗ ಓದಿಸ್ಬೇಕತ್ತ ಅಂದ ಕಸಿ ಎಷ್ಟು ಛಲ ಆಕಿಗೆ. ಇನ್ನೇನು ಮಾಡ್ರಿ, ತಮ್ಮಗಿದ್ರ ಕಾಲೇಜ್ನಾಗ ಹೊರಗೆ ಹಾಕ್ಯಾರಿ. ಅದಕ್ಕೆ ಅಂಗಡಿಗೆ ಹೋಗಿದ್ದಿಟ್ಟು ಒತ್ತಿ ಇಟ್ಟು ರೊಕ್ಕ ತಂದು ಫೀ ಕಟ್ಬೇಕತ್ತ ಹೊಂಟಿದ್ರಿ. ಏನು ವಿಚಾರ ಮಾಡ್ತು ತಮ್ಮ? ನಿಮ್ಮ ಅವ್ವ ಅಪ್ಪ ರೊಕ್ಕೆಲ್ಲ ಆಕಿನ ಕೈಗೆ ಕೊಟ್ಟು ಸತ್ತು ಹೋಗ್ಯಾರ. ಕಾಲೇಜ್ ಗೊತ್ತಂದ್ರ ಅದಕ್ಕೆ ಹೇಳ್ತಿಲ್ಲ. ಅಲ್ಲಿ ದನಗಳ ಮೇವು ಇಲ್ಲ ಏನೂ ಇಲ್ಲ. ಇಲ್ಲಿ ಮಾತಾಡ್ಕೊಂಡು ನಿಂತೀರಿ ಇಬ್ರು. ಬಡ ಬಡ ಮಾಡ್ರಿ ಕಾಲೇಜ್ ಗೊತ್ತಂತ ಈಗ ಸಾಲ ಮಾಡ್ತಾರ್ರಿ. ಯಾಕೋ ಹಿಂಗ್ ಮಾಡತ್ತೀರಿ? ನಿಮ್ಮ ಅಕ್ಕ ಎಂಜಾಯ್ದಾಗ ಅದಾಳೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಿನಗಂತರೂ ಹಾಳು ಮಾಡೇ ಮಾಡ್ತೀನಿ. ನೀವು ಯಾಕೆ ಕಳಿತೀರಿ? ಆ ನೀಚ ಗೌಡ ತಲೆ ತುಂಬಿ ಕುಡ್ಲಿಕ್ಕೆ ಹಚ್ಚಾನ. ಯಾಕ ನನ್ನ ತಮ್ಮಂದು ಹಂಗೆ ಕೂತದ? ಏನಾಯ್ತು ತಮ್ಮ? ಯಾಕೋ ಹಿಂಗೆ ಕೂತಿ? ತಮ್ಮ ಯಾಕೋ ಹಿಂಗೆ ಕೂತಿದ್ ಬಂದು? ಅಕ್ಕ ಫೀ ಕಟ್ಟಿಲ್ಲಕ್ಕ, ಅದಕ್ಕೆ ಸಾಲ ಹೊರಗೆ ಹಾಕ್ಯಾರಕ್ಕ. ಹಿಂದು ಆಯ್ತಪ್ಪ, ಗೌಡ್ರಾರ ನೋಡ್ಕೊಂಡು ನಾ ಕೇಳಿ ಬರ್ತೀನಿ. ನಾಳೆ ಕಾಲೇಜ್ಗೆ ಹೋಗತ್ತಿ? ಆಯ್ತು, ಊಟ ಮಾಡಿ ಹೋಗ್ನಿ, ನಾ ಹೋಗಿ ಬರ್ತೀನಿ. ಟೆನ್ಷನ್ ತೊಗೊಬೇಡಪ್ಪ, ನೀ ಹೋಗು. ಗೌಡ್ರ ಬತ್ತಕರೆ ಕೇಳ್ತೀನಿ ರೊಕ್ಕ. ನನ್ನ ತಮ್ಮ ಎಷ್ಟು ಟೆನ್ಷನ್ ಮಾಡ್ಕೊಂಡು ಕೂತದ. ಇಲ್ಲ ನೋಡ, ಅವ್ರ ಹತ್ರ ಕರೆ ಕೇಳ್ತೀನಿ. ಹೆಂಗಿದ್ರೆ ಅವ್ರ ಬತ್ತಕ್ಕೆ ದುಡಿತೇವು, ಕೇಳಿದ್ರಾಯ್ತು. ಗೌಡ್ರ ಗೌಡ್ರ ಯಾಕವ್ವ ಹಿಂಗೆ ಬಂದಿದಿ? ಗೌಡ್ರಿಗೆ ನೆನೆಸ್ಕೋತ. ನಮ್ಮ ತಮ್ಮಂದು ಕಾಲೇಜ್ ಫೀ ಕಟ್ಟೋದಿತ್ರಿ, ಅದಕ್ಕೆ ನಿಮ್ಮ ಬತ್ತಕ್ಕೆ ಬಂದಿದ್ರಿ. ರೊಕ್ಕ ಹರ್ಕತ್ತಾಗನ ಗೌಡ್ ನೆನಪಾತಾನೆ ನಿಮಗೆ? ರೊಕ್ಕ ಖಾಲಿ ಆಗಾನ ಗೌಡ್ ಒಟ್ಟ ನೆನಪಾಗೋದಿಲ್ಲ ನಿಮಗೆ? ನನ್ನ ತಮ್ಮ ಕಾಲೇಜ್ನಿಂದ ಹೊರಗೆ ಹಾಕ್ಯಾರತ್ರಿ, ಬಂದು ಮನ್ಯಾಗ ಕೂತಾನ್ರಿ. ಹಂಗಲ್ಲಕ ನಾವೆಲ್ಲಿ ದುಡಿಲಕ್ಕೆ ಹೊರಗೆ ಹೋಗ್ತೇವೇನ್ರಿ? ಇಲ್ಲೇ ದುಡಿಲಕ್ಕೆ ಬರ್ತೇವೆ ತಂದು ನಿಮ್ಮ ಬತ್ತಕ್ಕೆ ಕೇಳಕ್ಕೆ ಬಂದೀನಿ ನಾ. ಮತ್ತೊಂದು ಕಡೆ ದುಡಿಲಕ್ಕೆ ಹೋಗ್ತಿದ್ರೆ ಮತ್ತೊಬ್ರಿಗೆ ಕೇಳ್ತಿದ್ರಿ. ಅದ್ರ ಕಾಲ ಕೇಳಕ್ಕೆ ಬಂದು ಈ ಥರ ಮಾತಾಡ್ಲತ್ತಿರಲ್ರಿ ನೀವು. ಆ ಥರ ಈ ಥರ ಏನೂ ಇಲ್ಲ. ನೀವು ದುಡಿತೀರ ಅಂತೇಳಿ ಎಲ್ಲ ನಿಮ್ಮ ಕೈಯಾಗ ಕೊಡೋದಿರ್ತೇನೆ. ರೊಕ್ಕ ಎಲ್ಲ ನಡೆ. ಇವರು ಹಿಂಗಂದ್ರು, ನನ್ನ ತಮ್ಮ ನೋಡಿದ್ರೆ ಹಂಗೆ ಕೂತಾನ. ಏನಾರ ಒಂದು ಮಾಡಬೇಕಲ್ಲ, ಏನು ಮಾಡಲಿ? ಹಾಂ, ಬತ್ತಕ್ಕೆ ಹೋಗಿ ಒತ್ತಿ ಇಟ್ರಾಯ್ತು. ನನ್ನ ತಮ್ಮ ಕಲಿತು ನೌಕರಿ ಮಾಡ್ದಮಕ್ಕಿಂತ ಎಷ್ಟೋ ಮಾಡಿಸಿ ಹಾಕ್ತಾನೆ ನನಗೆ. ಹಾಂ, ಹಾಗೆ ಮಾಡ್ತೀನಿ. ಇಲ್ಲ, ಈಗ ಅವ್ರು ಹಿಂಗೆ ಮಾತಾಡಿ ಕಳ್ತಾನ. ದುಡಿಯೋದು ಇವನ ಬಲ್ಲೇ ದುಡಿತೇವೆ, ಕೊಡ್ಬೇಕಲ್ಲ. ಕಷ್ಟ ಅಂದಾಗ ಇವನ ಬಲ್ಲೇ ಬರಬೇಕಲ್ಲ. ನಾವು ಹಿಂಗೆ ಮಾತಾಡಿದ್ರೆ ಹ್ಯಾಂಗೆ ಮಾಡಬೇಕು? ದುಡಿಲಾಕ ನಮ್ಮ ಒಲ್ಲೆ ಅನ್ನಿಸ್ಬಿಡ್ತೈತಿ. ಇನ್ನು ಮತ್ತವ್ರು ಬತ್ತಕ್ಕೆ ಹೋದ್ರೆ ನಮ್ಮ ಟೈಮ್ ಕರೆ ಆತಾರ. ಯಾಕೋ ಆರದ ಹಿಂಗೆ ಮರಿ ಸಪ್ ಮಾಡಿ ಹಿಂಗೆ ಹೊಂಟಿದ್ರೆ ಯಾಕೆ ಏನಿತ್ತು? ಇಲ್ರಿ ಅಣ್ಣ, ನಮ್ಮ ತಮ್ಮಂದು ಕಾಲೇಜ್ ಫೀ ಕಟ್ಟೋದದ. ಗೌಡ್ರ ಬತ್ತಕ್ಕೆ ಹೋಗಿ ರೊಕ್ಕ ಕೇಳೋಣ ಇಲ್ಲ ಅಂತ ಹೇಳ್ತಾರೆ. ನಾವ್ರ ಮತ್ತೊಂದು ಕಡೆ ಎಲ್ಲಿ ದುಡಿಲಕ್ಕೆ ಹೋಗಲ್ರಿ. ಇನ್ನೇನು ಮಾಡ್ರಿ, ತಮ್ಮಗಿದ್ರ ಕಾಲೇಜ್ನಾಗ ಹೊರಗೆ ಹಾಕ್ಯಾರಿ. ಅದಕ್ಕೆ ಅಂಗಡಿಗೆ ಹೋಗಿದ್ದಿಟ್ಟು ಒತ್ತಿ ಇಟ್ಟು ರೊಕ್ಕ ತಂದು ಫೀ ಕಟ್ಬೇಕತ್ತ ಹೊಂಟಿದ್ರಿ. ಏನವ ಎಂಥ ಗೌರ್ ಮನುಷ್ಯ, ದಿನಾಲು ನೀವು ದಗದ ಮಾಡೋರು ಮನುಷ್ಯಗಳು. ಆದ್ರೆ ಅವನಿಗೆ ಅಷ್ಟು ಕರುಣೆನೂ ಬರಲಿಲ್ಲೇನು? ಏನು ಹೇಳಾದ್ರಿ ಅಣ್ಣ ಅವ್ರ ಮುಂದೆ? ಅಟ್ ಹೇಳೋಣ ಅವ್ರು ಹಂಗನ, ಮತ್ತು ಮುಂದೆ ದಾರಿನೂ ಇಲ್ಲಲ್ರಿ. ಹೋಲ್ ಬಿಡವ, ಈಗಿನ ಕಲಿಯುಗ ಅದಾರ ಹೆಂಗದ. ಈಗ ಎಷ್ಟು ದುಡಿತಾರ ಅಟ್ಟೆ ಪಗಾರ ಕೊಡ್ತಾರೆ. ಹೆಚ್ಚಿಗೆ ಬೇಡದ್ರೆ ಅವ್ರು ಹಾಕಿದ್ದವ್ರಿಗೆ ಮಾತಾಡಪ್ಲಿಲ್ಲವ. ಬಂಗಾರ ಗಿಂಗಾರ ಒತ್ತಿ ಇಡಬೇಡ.
ಯಾಕಂದ್ರೆ ನೀ ಹೆಣ್ಮಗಳು ನೀನು ತಮ್ಮನ ಕಾಲಾಗಿಟ್ಟು ಅವನಿಗೆ ಸಾಲಿ ಕಲಿಸ್ಬೇಕಂತ ಇಟ್ಟು ಶ್ರಮ ಪಟ್ಟಿದ್ದೆ ಅಂದ್ರೆ ಅಲ್ಲಿ ದೇವ್ರು ನಿನಗೆ ಒಳ್ಳೇದು ಮಾಡಲಿ. ಆದ್ರೆ ನನ್ನ ಹಂತ್ಯಾಕೆ ರೊಕ್ಕವ ನಾ ಕೊಡ್ತಾ ನೀ ಆ ಗೌಡನ ಬಳಿ ದಗದಕ್ಕೆ ಹೋಗಿ ಯಾವ್ದಕ್ಕಾರ ನನಗೆ ಥೋಡೆ ಕೊಟ್ಟು ಮುಟ್ಟಿಸು. ಆಟ ಮಾಡಿ ಪುಣ್ಯ ಕಟ್ಕೋರಿ ಇರ್ಲಿ ಅಣ್ಣವ್ರ. ಇರಲಿ ಎಲ್ಲರಿಗೆ ಹೆಂಗದ ಅನ್ನೋದು ಭಗವಂತ ಹೆಂಗೆ ತಂದಿಡ್ತಾನೆ ಅನ್ನೋದು ಆ ಭಗವಂತಗೆ ಗೊತ್ತಿರ್ತದ, ನಮಗೆ ಗೊತ್ತಿರಲ್ಲ. ಆದ್ರೆ ನೀ ಒಂದು ಹೆಣ್ಣಾಗಿ ತಮ್ಮನ ಕಾಲಾಗ ತಮ್ಮಗೊಂದು ಓದಿಸ್ಬೇಕು ಬೆಳೆಸ್ಬೇಕಂತಂದು ಇಟ್ಟು ಶ್ರಮ ಪಟ್ಟಿದ್ಯಪ್ಪ ಅಂದ್ರೆ ಆ ಭಗವಂತಗೆ ಕೈ ಮಾಡನಿ. ನಾವು ಯಾರವ ಅವ ಹ್ಯಾಂಗೆ ಆಡಿಸ್ತಾನ ಹಂಗೆ ಆಡಬೇಕಾಗ್ಯದ. ಇರ್ಲವ ಈಗಿನ ಕಾಲದಾಗ ಹೆಣ್ಮಕ್ಳು ಬರೀ ಗಂಡ ಮಕ್ಕಳು ಹೆಣ್ರು ಮಕ್ಕಳು ಅನ್ನೋಂಥದ್ದು ವಿಚಾರ ಇರ್ತದ. ಆದ್ರೆ ಅಣ್ಣ ತಮ್ಮ ಅನ್ನೋದು ಯಾರಿಗೆ ವಿಚಾರ ಇರಲ್ಲ. ಅಂತರದಾಗ ನೀ ಒಂದು ನಿನ್ನ ತಮ್ಮನ ಮ್ಯಾಗ ಇಟ್ಟು ನಂಬಿಕೆ ಇಟ್ಟು ಕಿಸಿಂದ್ರೆ ನೀ ಅವನಿಗೆ ಮುಂದಕ್ಕೆ ತರಬೇಕಂತ ನೀ ಸಲ ತೊಟ್ಟಿದ್ದಪ್ಪ ಅಂದ್ರೆ ಇರ್ಲಿ ಹೇಳವ, ಏನಾದಂಗೆ ಆತು ನನ್ನ ಬಲಿ ಬಾ ಕೊಡ್ತಾ ಬಾ, ನನ್ನ ಬಲಿ ರೊಕ್ಕವ ಓದಿ ಕಿಸಿಂದ್ರೆ ಫೀ ಕಟ್ಟಿ ಕಿಸಿಂದ್ರೆ ನಿನ್ನ ತಮ್ಮ ಓದಿಸು. ಓದಿಸಿ ಕಿಸಿಂದ್ರೆ ಅವಾಗ ಆಗ್ತದ, ಅವಾಗ ಕೊಡಕತ್ತಿ ಮೊದಲು ಹೋಗು ಕಾಲೇಜ್ ಫೀ ಕಟ್ಟು. ನೀ ಬೇಕಾದ್ರೆ ಯಾವಾಗ ಬರ್ತಿ ಬಾ, ಮನೆ ಕಡೆ ಹೋಗ್ತೀನಿ, ಬಂದು ಕಿಸಿಂದ ನನ್ನ ಮನೆಯನ್ನು ರೊಕ್ಕ ಒಯ್ಯವ್ವ. ಆಯ್ತಾಯ್ತು ರೀ, ಹಾಂ ಹೋಗಿ ಬರ್ತೀನಿ ರೀ. ಹಾಂ ಹೋಗಿ ಬಾ. ಕಲಿಯುಗಪ್ಪ ನೋಡಪ್ಪ, ಬಂಗಾರದಂಥ ಹೆಣ್ಮಗಳಿಗೆ ಎಂಥ ಆಸೆ. ಯಾಕಂದ್ರೆ ತಮಗೆ ಓದಿಸ್ಬೇಕಂತ ಅಂದ ಕಿಸಿ ಎಷ್ಟು ಛಲ ಆಕಿಗೆ. ಈಗಿನ ಹೆಣ್ಮಕ್ಳು ಬರೀ ಗಂಡರು ಮಕ್ಕಳು ತನ್ನ ಸಂಸಾರ ತಂದೆ ತಾವು ತಿರುಗುತ್ತಾರ. ಈಗ ತಮಗೆ ನಾನು ಓದಿಸ್ಬೇಕು ಬೆಳೆಸ್ಬೇಕಂತ ಅಂದ ಕಿಸಿ ಎಷ್ಟು ಛಲ ಆಕಿಗೆ. ಆದ್ರೆ ಎಂಥ ಗೌಡ ಮನುಷ್ಯ ದಿನಾಲೂ ಅವರಲ್ಲಿ ಕೆಲ್ಸಕ್ಕೆ ಹೋಗ್ತದ ತಂದ್ರೆ ಅವ ದುಡ್ಡು ಕೊಟ್ಟಿಲ್ಲ ತಂದ್ರೂ ದುಡ್ಡು ಗೌಡ ಇಲ್ಲ ಅಂದ್ರೂ ತನ್ನ ಬಂಗಾರ ಒತ್ತಿ ಇಟ್ಟು ತಮಗೆ ಬೆಳೆಸ್ಬೇಕಂತ ಅಂದ ಕಿಸಿನ ಛಲ ಹೋಗ್ತದಪ್ಪ ಅಂದ್ರೆ ಈಗಿನ ಹೆಣ್ಮಕ್ಳು ಎಷ್ಟು ಗ್ರೇಟ. ಇರಲಿ ಏನಾಗ್ತದ ಅಲ್ಲಿ ಮನೆಗೆ ಬರಲಿಕ್ಕೆ ಬಂದಳಪ್ಪ ಅಂದ್ರೆ ದುಡ್ಡು ಕೊಟ್ಟು ಕಳ್ಸಾಲಿ ತಗೋ ಒಯ್ದವ್ರು ತಮಗೆ ಬೆಳೆಸಿ. ಆ ಹೆಣ್ಮಗಳು ನೋಡಿದ್ರೆ ಭಾಳ ಅದಕ್ಕಲ್ಲಿ ಇಂಥ ಹೆಣ್ಮಕ್ಳು ಹಾರ ತಂದೆ ಮಳೆ ಬೆಳೆ ಆಗ್ತದ. ಏನ್ರ ಮಾತು ಹೇಳ್ಕೊತ ನಿಂತಿರಲ್ಲ, ಅಲ್ಲಿ ದನಗಳ ಮೇವು ಇಲ್ಲ ಏನೂ ಇಲ್ಲ, ಇಲ್ಲಿ ಮಾತು ಹೇಳ್ಕೊತ ನಿಂತೀರಿ ಇಬ್ರು. ಬಡ ಬಡ ಮಾಡ್ರಿ ತಗದ ಇಲ್ಲಿ ಗೌಡ್ರ ಹಾಕ್ತಾವ್ರಿ ಇದೇ ಬಂದಿದ್ದೇವ್ರಿ ಗೌಡ್ರ. ಅಲ್ಲಿ ಎತ್ತುಗಳಿಗೆ ನೀರು ಕುಡಿಸಿಲ್ಲ ಮೇವು ಹಾಕಿಲ್ಲ, ಇಲ್ಲಿ ಬಂದು ಮಾತು ಹೇಳ್ಕೊತ ನಿಂತೀರಿ ಇಬ್ರು. ಇನ್ನ ಇದೇ ಬಂದಿದ್ದೇವ್ರಿ. ಮಾಡ್ರಿ ಬಡ ಬಡ ನಡಿ ಬಿಟ್ಟಂದ್ರ ನಾಳೆ ಬರಂಗ್ ಬಿಡ, ನಾಳೆ ಬರಂಗ್ ಬೇಡ. ಗೊತ್ತಿಲ್ಲ ಶಾನಿದ್ದು ನೀನು ಕಿರಿಕಿರಿ ನಡಿ ಅಂದ್ರ ಹೋಗೋಣ. ಗೊತ್ತಿಲ್ಲ ಶಾನೆ ಇದ್ದೆ. ಆಯ್ತು ಒಂದು ಟೈಮ್ ಹೋಗತ್ತ ಮಾಡೇನಿ ಮಾಡಿ ನಡಿ ಅಂದ್ರ. ಏ ತಮ್ಮ, ಹಾಂ ರೀ ಗೌಡ್ರ. ಎಲ್ಲಿ ಹೊಂಟಿದ್ದು? ಗೌಡ್ರ ಕಾಲೇಜ್ ಕೊಂಟೇನ್ರಿ ಗೌಡ್ರ. ಕಾಲೇಜ್ ಕೊಂಟದಿ? ಹ್ಞೂ ರೀ ಗೌಡ್ರ. ನಿಮ್ಮ ಅಕ್ಕ ಫೀಸ್ ಕಟ್ಟದಳನ? ಕಟ್ಟ್ಯಾರಿ ಗೌಡ್ರ. ನಿನ್ನೆ ನಾ ಮಂತ್ಯಾಕೆ ಬಂದೇಳಿ ನಿಮ್ಮ ಅಕ್ಕ, ನಾ ರೊಕ್ಕನೇ ಕೊಟ್ಟಿಲ್ಲ, ಫೀಸ್ ಹೆಂಗೆ ಕಟ್ಟದಳ ನಿಮ್ಮ ಅಕ್ಕ? ಹಾಂ ರೀ ಗೌಡ್ರ. ನೀವು ಕೊಟ್ಟಿಲ್ರಿ? ನಾ ರೊಕ್ಕನೇ ಕೊಟ್ಟಿಲ್ಲ, ರೊಕ್ಕ ದುಡ್ದ ಟಟ್ಟೆ ಪಗಾರ ಕೊಟ್ಟೀನಿ. ನೀವೇ ಕೊಟ್ಟಿರತ್ ಮಾಡಿದೇವ್ರಿ ಗೌಡ್ರ. ನಿಮ್ಮಂತ ಕೆಲ್ಸಿಗೆ ಬರ್ತಿರು, ನೀವೇ ಕೊಟ್ಟಿರತ್ ಮಾಡಿವ್ರಿ ಗೌಡ್ರ. ಇಟ್ಟು ರೊಕ್ಕ ನಮ್ಮ ಅಕ್ಕ ಇಲ್ಲಿ ತಂದು ಕಟ್ಟದಳು. ಗೌಡ್ರು ಅದ್ರ ರೊಕ್ಕ ಕೊಟ್ಟಿಲ್ಲ ಅಂದರು, ಎಲ್ಲಿ ತಂದು ಕಟ್ಟಿರ್ಬೇಕು ನಮ್ಮ ಅಕ್ಕ? ಇದು ವಿಚಾರ ಮಾಡಿ ಕೇಳ್ಬೇಕು ನಮ್ಮ ಅಕ್ಕ. ಏನು ವಿಚಾರ ಮಾಡ್ತು ತಮ್ಮ? ನಿಮ್ಮ ಅವ್ವ ಅಪ್ಪ ರೊಕ್ಕೆಲ್ಲ ಆಕಿನ ಕೈಗೆ ಕೊಟ್ಟು ಸತ್ತು ಹೋಗ್ಯಾರ. ನಿಮ್ಮ ಅವ್ವ ಅಪ್ಪನ ರೊಕ್ಕ ತೊಗೊಂಡು ಎಂಜಾಯ್ ಮಾಡ್ಲಕತ್ತಾಳ ಆಕಿ ರೊಕ್ಕ ತೊಗೊಂಡು ನಿಂದಿಟ್ಟು ಸಾಲಿ ನೋಡ್ಕೋತ ನಾಟಕ ಮಾಡ್ಲಕತ್ತಾಳ. ಹಾಂ ನಮ್ಮ ಅಕ್ಕ ಅಂತ ಕಲ್ರಿ ಗೌಡ್ರ. ನೀವೇನು ಹೇಳಿ ತಿಳಿ ತುಂಬೇಡ್ರಿ ಗೌಡ್ರ. ಏ ತಮ್ಮ, ನಾ ತಲೆ ತುಂಬಲಕತ್ತಿಲ್ಲ, ನಿನ್ನ ಇಷ್ಟಪ್ಪ, ನಾ ಏನು ಹೇಳೋದಿಲ್ಲ, ಹೊಂಟನ. ಗೌಡ್ರ ನಾ ಏನು ಮಾಡ್ರಿ ಗೌಡ್ರ ಈಗ? ಎಂಜಾಯ್ ಮಾಡೋ, ಎಂಜಾಯ್. ಜೀವನದಾಗ ಏನದ? ಐತ್ರಿ ಗೌಡ್ರ, ನೀವು ಹೇಳ್ದಂಗೆ ಅಲ್ರಿ. ನಮ್ಮ ಅಕ್ಕ ಇದ್ರು ಹಂಗಾಳ, ನಾನು ನಿಮ್ಮ ಹೇಳ್ದಂಗೆ ಕೇಳ್ತೀನಿ ತೋರಿ ಗೌಡ್ರ. ಆಯ್ತು 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 ಹೇಳ್ರಿ ಗೌಡ್ರ. ಹಾಂ ಹೋಗ್ಬಾ. ಹಾಂ ರೀ ಗೌಡ್ರ.
ನಿಮ್ಮ ಅಕ್ಕ ಎಂಜಾಯ್ದಾಗ ಅದಾಳೋ ಇಲ್ಲೋ ಗೊತ್ತಿಲ್ಲ, ಆದರೆ ನಿನಗಂತರೂ ಹಾಳು ಮಾಡೇ ಮಾಡ್ತೀನಿ. ಅಯ್ಯಪ್ಪೋ ಅಂಥ ಗೌಡ್ ನೀಚು ಆ ಸ್ಪ್ಯಾಲಿ ಹೋಗಿ ಪಾರಗ ತಲೆ ತುಂಬಿಕಸನ ಅಳಗಾಲ ಮಾಡ್ಕೊತಾನು. ಹೌದು, ಖರ್ನೆ ಗೌಡ ನೀಚ. ಬರೋಬ್ಬರಿ ಇದು ರಾಧಾ ಅಕ್ಕನ ಮುಂದೆ ಹೇಳಬೇಕು. ರಾಧನ ತಮ್ಮಗ ರೊಕ್ಕ ಕೊಟ್ಟಿಲ್ಲ. ರಾಧಾಗಂದ್ರು ರೊಕ್ಕ ತೊಗೊಂಬಂದು ಸಾಲಿಗೆ ಹಚ್ಚಲಿಕ್ಕತ್ತಳು. ಈ ರಾಧಾ ತಮ್ಮಗೆ ಸಾಲಿ ಕಲಿಸ್ಬಾರ್ದ ತಿಳಿಸಿಂದ ನನ್ನಂತಕ್ಕೆ ಇಟ್ಕೋಬೇಕಂತ ತಿಳಿಸಿಂದ ಅದಕ್ಕೆ ರೊಕ್ಕ ಕೊಟ್ಟಿಲ್ಲ. ಆದರೂ ರೊಕ್ಕ ತೊಗೊಂಬಂದು ಸಾಲಿ ಕಲಿಸ್ಲಿಕ್ಕತ್ತಾಳಂದ್ರೆ ಅದಕ್ಕೆ ಈಗಂತರೂ ಅಳಗಾಲ ಹಚ್ಚೀನಿ. ಇನ್ನು ತಂದು ನನ್ನ ಅಂತ್ಯಕ್ಕೆ ಕೆಲಸಕ್ಕೆ ಇಟ್ಕೋತೀನಿ. ನನ್ನ ಅಂತ್ಯ ಕೆಲಸಕ್ಕೆ ಇಟ್ಕೊಳಕ್ಕಂದ್ರೆ ಗೌಡೆ ಅಲ್ಲನ ನೋಡ್ತೀನಿ. ಎಲ್ಲಿ ಆತಮ್ಮ ನಡಿ ನೋಡು. ಏನ್ ಮಾಡತ್ತಿದ ಇದು ತಮ್ಮ? ಅಪ್ಪಿ ಹೇಳೋ, ಏನ್ ಮಾಡತ್ತಿದ? ಯಾಕೋ ಯಾರು ಹೇಳ್ಯಾರ ನಿನಗೆಲ್ಲ ಕುಡಿಲತ್ತ? ಯಾರು ಕಾಲೇಜ್ ಗೊತ್ತಂದ್ರ ಯಾರನ್ನೇ ಅದಕ್ಕೆ ಹೇಳ್ತಿಲ್ಲ. ಕಾಲೇಜ್ ಗೊತ್ತಂತ ಈಗ ಸಾಲ ಮಾಡ್ತೋರ್ದ್ರು. ಯಾಕೋ ಹಿಂಗ್ ಮಾಡತ್ತಿದ್ರು ತಮ್ಮ? ಯಾಕೋ ತಮ್ಮ? ನೀವು ಯಾಕೆ ಹೇಳ್ತೀರಿ? ಆ ನೀಚ ಗೌಡ ತಲೆ ತುಂಬಿ ಕುಡ್ಲಿಕ್ಕೆ ಹಚ್ಚಾನ. ಇಷ್ಟಕ್ಕೆಲ್ಲ ಕಾರಣ ಗೌಡ? ಗೌಡಂದು ಇದರಲ್ಲೇನೆ ಆ ಗೌಡನ ಕತೆ ಮುಗಿಸ್ತೀನಿ ಇವತ್ತ.